ದೇವ್ರ ಭಕ್ತಿ ಜಾಸ್ತಿ ಅವ್ರಿಗೆ. ನೋಡಿ ಗೈಸ್ 4 ಜನ ಇಲ್ಲೇ ಇದ್ದಾರೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಮಂಗಳೂರಲ್ಲಿ. ಫೋಟೋಗ್ರಾಫರ್ ನೋಡಿ ಇಲ್ಲಿ ಹೆಂಗ್ ಫೋಟೋ ಹೊಡಿತಾ ಇದ್ದಾರೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಫೋಟೋ ಹೊಡೆಯೋಕ್ಕೆ ಪರ್ಮಿಷನ್ ಸಿಗಲ್ಲ ಅಂತ ನಾನೇ ಫೋಟೋನು ಹೊಡೆದಿಲ್ಲ, ವಿಡಿಯೋನು ಮಾಡೋಕ್ಕಾಗಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊಟ್ಟೆ ಹಸಿವಾಗಿದೆ ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ರಾಜರಾಜೇಶ್ವರಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಬಂದ್ವಿ. ಇಲ್ಲಿ ಕಟ್ಲೇಶ್ವರಿ ದೇವರ ಹೆಸರು ಇನ್ನೂ ಗೊತ್ತಿಲ್ಲ, ಇವಾಗ ಹೋಗ್ತಾ ಇದ್ವಿ, ನೋಡ್ತೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾಳೆ ಸಂಡೇ ಇರೋದ್ರಿಂದ ನಾವು ಔಟ್ಸೈಡ್ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಔಟ್ಸೈಡ್ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ ಮುಂದೆ ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡ್ತಾ ಇರಿ, ಮುಂದೆ ಗೊತ್ತಾಗತ್ತೆ. ನಮ್ಮ ಕಾರ್ ಬಂತು. ಬ್ಯಾಗ್ ಎಲ್ಲ ನೋಡಿ ಇಲ್ಲಿ ಇಟ್ಟಿದ್ದೀನಿ. ಬ್ಯಾಗ್ ಎಲ್ಲ ಇಟ್ಟು ಇನ್ನೇನು ಹೊರಡ್ತೀವಿ. ಒಬ್ರು ಯಾರೋ ಬರ್ತೀನಿ ಅಂದಿದ್ದಾರೆ, ಅದಕ್ಕೆ ಅವ್ರದ್ದು ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ವಿ ಅಂದ್ವಲ್ಲ, ಇವರೇ ನೋಡಿ ಗೈಸ್, ಇವ್ರದ್ದೇ ವೆಯ್ಟ್ ಮಾಡ್ತಾ ಇದ್ವಿ ಅವಾಗಿಂದ. ಇವಾಗ ಬಂದರು. ನೈಟ್ 10 ಗಂಟೆ ಅಷ್ಟರೊಳಗೆ ಹೊರಡೋಣ ಅಂತ ಹೇಳಿದ್ವಿ. ನೋಡಿದರೆ ಇವಾಗ ಬಂದಿದ್ದಾರೆ. 10:30 11 ಗಂಟೆ ಆಗಕ್ಕೆ ಬಂತು. ಅಲ್ಲಿ ಇನ್ನೊಬ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇವ್ರಿಗೋಸ್ಕರ ನಾನು ಕಾಯ್ತಾ ಇದ್ದೆ. ನೋಡಿದರೆ ನನ್ನೇ ಬಿಟ್ಟು ಹೋಗ್ತಾರೆ ಇಬ್ರು. ಮಂಜಣ್ಣ, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇನ್ನೊಬ್ರು ಬಂದ್ರು ನಮ್ಮ ಗ್ಯಾಂಗಲ್ಲಿ. ಏನೇನೋ ತಗೊಂಡ್ ಬರ್ತಾ ಇದ್ದಾರೆ ನೋಡಿ ಗೈಸ್. ನಿಂತು ಸಾಕಾಯ್ತಂತೆ. ನಮ್ಮ ಅಣ್ಣನ್ಗೆ ಎಷ್ಟೋ ತನಕ ವೇಟ್ ಮಾಡಿ ಸಾಕಾಯ್ತಂತೆ. ನಮ್ ಟ್ರಿಪ್ ಅಲ್ಲಿ 4 ಜನ ಆದ್ವಿ, ಇನ್ನೊಬ್ರು ಬರ್ತಾರೆ. ಅದೇ ಅವ್ರು ಬರಕ್ ಎಷ್ಟೊತ್ತಿಗೆ ಎಷ್ಟು ಗಂಟೆ ಬಂದಿದ್ದಿ? 8 9 ಗಂಟೆ ಆರಾಮ್ ಬಸ್ ಬುಕ್ ಮಾಡಿದ್. ಯಾಕೆ ಹೋಗ್ಬಾರ್ದಿತ್ತು? ನೋಡಿ ಗೈಸ್, ಸ್ನ್ಯಾಕ್ಸ್ ತಿಂತ ಇದ್ದೀವಿ ಇವಾಗ. ಸ್ನ್ಯಾಕ್ಸ್ ಅಲ್ಲ, ಸ್ನ್ಯಾಕ್ಸ್ ಅಂದಿದ್ದು ನಾನು. ಮಜನ ನೋಡಿ ಇಲ್ಲಿ ಹೆಂಗ್ ತಿಂತ ಇದ್ದೇನೆ ಮೈನನ್ನು. ನೋಡಿ ಗೈಸ್ ಹೆಂಗ್ ಹೋಗ್ತಾ ಇದ್ದಾರೆ 3 ಜನ. ಟೀ ಕುಡಿಯಕ್ಕೆ ಹೋಗ್ತಾ ಇದ್ದಾರೆ. ಟೀ, ಬೆಲ್ಲದ ಚಾಯ್ ಬೆಲ್ಲದ ಚಾಯ್ ಕುಡಿಯಕ್ಕೆ ಹೋಗ್ತಾ ಇದ್ದಾರೆ. ಬೋಲ್ಡ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ನೋಡಿ ಕಾಣಿಸ್ತಾ ಇದೆ. ಬೆಲ್ಲದ ಚಾಯ್ ಕುಡಿಯಕ್ಕೆ ಹೋಗ್ತಾ ಇದ್ದಾರೆ 3 ಜನ. ಟೀ ಎಲ್ಲ ಕುಡ್ಕೊಂಡು ಇವಾಗ ಬಂದು ಮತ್ತೆ ಕಾರತ್ತಾ ಇದ್ದಾನೆ ನೋಡಿ ಇಲ್ಲಿ ಮಂಜಣ್ಣ. ಹಾಸನ್ ಇದು. ನಾವು CNG ಯನ್ನು ಬೆಂಗಳೂರಿಂದ ಇಲ್ಲಿ ಹಾಸನ ಬಂದು ಹಾಕ್ತೀವಿ. ಇಲ್ಲಿ ನೋಡಿ ಗೈಸ್. ಹಾಯ್ ಗುಂಡ. ಗುಡು ಬಾ.
ಮಲ್ಲಿಕಾರ್ಜುನ ಏನಪ್ಪ ಇದು ನಂದ ಬಸ್ ಶ್ರೀ ಮಲ್ಲಿಕಾರ್ಜುನ. ರಾಜನಗರ. ನಮ್ಮ ಜೊತೆಗೆ ಇನ್ನೊಬ್ರು ಯಾರೋ ಬರ್ತಾರೆ ಅಂತ ಹೇಳಿದ್ರಲ್ಲ, ನೋಡಿ ಗೈಸ್ ಇವರೇ ನಮ್ಮಣ್ಣ. ನೈಟ್ ಎಲ್ಲ ಸರಿ ನಿದ್ದೆ ಆಗಿಲ್ಲ ಅಂತ ನೋಡಿ. ಅಣ್ಣ ಟೀ ಕುಡಿತಾ ಇದ್ದಾರೆ ನೋಡಿ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ನಾವು ಇವಾಗ ಬಂದ್ವಿ ಮಂಗಳೂರಿಗೆ. ಇಲ್ಲಿ ನೋಡಿ ಫ್ಲಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನೋಡಿ ಇವಾಗ ನಮ್ಮ ಅಣ್ಣ ಗಾಡಿ ಓಡಿಸ್ತಾರೆ. ನೋಡಿ ಗೈಸ್ ಫ್ಲಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಮಂಗಳೂರಲ್ಲಿ ಎಲ್ಲ ಸುತ್ತಾಡ್ತೀವಿ, ಎಲ್ಲ ಮುಂದೆ ಕಾಣಿಸ್ತದೆ. ರೂಮ್ ಬುಕ್ ಮಾಡಿದ್ದೀವಿ. ನೋಡಿ ಇಲ್ಲಿ ಮಂಜಣ್ಣ ಫ್ರೆಶ್ ಆಗಿ ಕುತ್ಕೊಂಡಿದ್ದಾನೆ. ಇದು ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ. ರೆಡಿಯಾಗಿ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅವರೆಲ್ಲರನ್ನೂ ತೋರಿಸ್ತೀನಿ, ಮುಂದೆ ಇದ್ದಾರೆ, ಆಮೇಲೆ ತೋರಿಸ್ತೀನಿ. ನೋಡಿ ಗೈಸ್ ನನ್ನ ಗಂಡ ಹೂವು ತಗೋತಾ ಇದ್ದಾನೆ. ನಾವಿವತ್ತು ಬಂದಿದ್ದೀವಿ ರಾಜರಾಜೇಶ್ವರಿ ಟೆಂಪಲ್ಗೆ. ನೋಡಿ ಗೈಸ್ ಕಳಸ ಎಷ್ಟು ದೊಡ್ಡದಿದೆ. ನಮ್ಮಣ್ಣ, ನನ್ನ ಗಂಡ, ಮಂಜಣ್ಣ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ದೇವ್ರ ಭಕ್ತಿ ಜಾಸ್ತಿ ಅವ್ರಿಗೆ. ನೋಡಿ ಗೈಸ್ 4 ಜನ ಇಲ್ಲೇ ಇದ್ದಾರೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಮಂಗಳೂರಲ್ಲಿ. ಫೋಟೋಗ್ರಾಫರ್ ನೋಡಿ ಇಲ್ಲಿ ಹೆಂಗ್ ಫೋಟೋ ಹೊಡಿತಾ ಇದ್ದಾರೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಫೋಟೋ ಹೊಡ್ಯಕ್ಕೆ ಪರ್ಮಿಷನ್ ಸಿಗಲ್ಲ ಅಂತ ನಾನೇ ಫೋಟೋನು ಹೊಡೆದಿಲ್ಲ, ವಿಡಿಯೋನು ಮಾಡೋಕ್ಕಾಗಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊಟ್ಟೆ ಹಸಿವಾಗಿದೆ ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ರಾಜರಾಜೇಶ್ವರಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಬಂದ್ವಿ. ಇಲ್ಲಿ ಕಟ್ಲೇಶ್ವರಿ ದೇವ್ರ ಹೆಸರು ಇನ್ನೂ ಗೊತ್ತಿಲ್ಲ, ಇವಾಗ ಹೋಗ್ತಾ ಇದ್ವಿ, ನೋಡ್ತೀನಿ. ದುರ್ಗಾ ಪರಮೇಶ್ವರಿ ಟೆಂಪಲ್ ಕಟ್ಟಿಲ್, ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಗೈಸ್ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿ. ದೇವಸ್ಥಾನದಲ್ಲಿ ಒಳಗಡೆ ನಿಂತ್ಕೊಂಡ್ರು ಕಾಣಿಸುತ್ತೆ ನೀರು. ನೋಡಿ ಹೆಂಗ್ ಹರಿತಾ ಇದೆ, ಹಿಂಗೆ ಒಳಗಡೆ ಎಂಟ್ರೆನ್ಸ್. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ದೇವ್ರನ್ನ ತೋರ್ಸೋಕ್ಕಾಗಲ್ಲ ಯಾಕಂದರೆ ತುಂಬ ರಶ್ ಇದೆ. ನೋಡಿ ಗೈಸ್ ಚಿನ್ನದ ರಥ ಇದು ದೇವಿದು. ತುಂಬ ರಶ್ ಇದೆ, ವಿಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ದೇವಿ ಪೂಜೆ ಮಾಡ್ತಿದ್ದಾರೆ ಇವಾಗ. ದೇವ್ರ ದರ್ಶನ ಎಲ್ಲ ಮುಗೀತು, ಮತ್ತೆ ಬಂದ್ವಿ ಕಾರ್ ಹತ್ರ. ಇವಾಗ ನೆಕ್ಸ್ಟ್ ಪಯಣ ಯಾವ ಕಡೆ ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿ ಗೈಸ್ ಬೆಂಕಿ.
ಏನಿದೆ? ಮೂಸ್ಕೊಂಡು ನಾವು ಬಂದ್ವಿ ಬೀಚ್ಗೆ. ನೋಡಿ ಗೈಸ್, ಇಲ್ಲಿ ಹಿಂಗ ಓಡುತ್ತಾನೆ ಲುಂಗಿ ಡ್ಯಾನ್ಸ್. ನೋಡಿ ಗೈಸ್, ಬೀಚ್ ಎಷ್ಟು ಸಖತ್ತಾಗಿದೆ. ಬೀಚ್ ಎಲ್ಲ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ನಾವು ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ಕೊರಗಜ್ಜ ದೇವ್ರಿಗೆ. ನೋಡಿ ಗೈಸ್, ತೋರಿಸ್ತೀನಿ ನಿಮ್ಗೆ ಕೊರಗಜ್ಜ ದೇವ್ರು. ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡಿ ಎಲ್ರು ಮುಂದಿದ್ದಾರೆ. ಟೆಂಪಲ್ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಅಲ್ಲಿ ಫೋನ್ ಅಲಾವ್ ಇರಲಿಲ್ಲ ಒಳಗಡೆ, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಕೊರಗಜ್ಜ ಸ್ಪೆಷಲ್ ಎಲ್ಲರೂ ಹೂವು ಹಣ್ಣೆಲ್ಲ ತೊಗೊಂಡೋದ್ರೆ, ಇಲ್ಲಿ ಕೊರಗಜ್ಜನ ಸ್ಪೆಷಲ್ ಏನಂದರೆ ಎಣ್ಣೆ 90 ಬಾಟಲ್ಸ್ ಇಲ್ಲೆಲ್ಲ ಮಾರ್ತಾಯಿದ್ರು. ನಾವು ತೊಗೊಂಡೋಗಿದ್ವಿ. ಅದು ಮತ್ತು ಚಕ್ಲಿ ಎಣ್ಣೆ ಅಡಿಕೆ ತೊಗೊಂಡು ಹೋಗೋದು ಕೊರಗಜ್ಜನಿಗೆ. ತುಂಬ ಚೆನ್ನಾಗಿದೆ. ಆದರೆ ಒಳಗಡೆ ಫೋಟೋ ಅಲಾವ್ ಇರಲಿಲ್ಲ ಅಂತ ನಾವು ಫೋಟೋನೂ ಹೊಡೋಕ್ಕಾಗಿಲ್ಲ, ಒಂದು ವಿಡಿಯೋನೂ ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಎಲ್ಲಂತ ಗೊತ್ತಿಲ್ಲ, ಬನ್ನಿ ಹೋಗೋಣ ನೆಕ್ಸ್ಟ್. ನೋಡಿ ಕೊರಗಜ್ಜ ದರ್ಶನ ಮಾಡಿಕೊಂಡು ಎಲ್ಲರೂ ಮತ್ತೆ ಕಾರ್ ಹತ್ರ ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಕೇರಳದಲ್ಲಿ ಬ್ರಿಡ್ಜ್ ಮೇಲೆ ಟ್ರೈನ್ ಹೋಗ್ತಾ ಇದೆ. ಅದು ಕೆಳಗಡೆ ವಾಟರ್ ಇದೆ, ಮೇಲೆ ಟ್ರೈನು ಕಾಣ್ತಾ ನಿಮ್ಗೆಲ್ಲ. ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಕೊನ್ನೂರು ಬೀಚ್ಗೆ, ಕೇರಳ. ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ ಈ ಬೀಚ್. ಮೀನು ಹಿಡಿತಾ ಇದ್ದಾರೆ. ಮೀನು ನೋಡಿ ಗೈಸ್, ಮೀನು ನೋಡಿ ಗೈಸ್, ಮೀನು ಹಿಡಿತಾ ಇದ್ದಾರೆ. ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಆದ್ರೆ ಮೀನು ಹಿಡಿತಿದ್ದಾರೆ. ನೋಡಿ ಗೈಸ್, ಫೋಟೋಗೆ ಪೋಸ್ ಕೊಡ್ತೀನಿ ಅಂತ ಹೋದ್ರು. ನೋಡಿ ಇಲ್ಲಿಬ್ರು ಬರ್ತಿದ್ದಾರೆ. ಬೀಚ್ ಎಲ್ಲ ಸುತ್ತಾಡಾಯ್ತು. ಇವಾಗ ಮತ್ತೆ ಹೊರಟ್ವಿ ರೂಮ್ ಕಡೆ. ಲಾಸ್ಟ್ ನಾನು ನೋಡಿರೋದು ಬೀಚ್ ನೋಡಾಯಿತು. ಇವಾಗ ರೂಮ್ಗೆ ಹೋಗ್ಬೇಕು. ತುಂಬ ಸುಸ್ತಾಗಿದೆ, ಇವಾಗ ಸಾಕಾಯಿತು. ನಾಳೆ ಮತ್ತೆ ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ.